ಇಂದಿನ ಕ್ಲಾಸ್ ಒಳಗೆ ಎದು ನೋಡಿದ್ವಿ ನಿಮ್ಗೆ ಕ್ಯಾಲೆಂಡರ್ ಮೇಲಿನ ಸಮಸ್ಯೆಗಳು ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿದೀವಿನಿಲ್ಲೋ. ಆಗ ಈಗ ನೆಕ್ಸ್ಟ್ ಹೇಳುವಂತ NMMS ಗೆ ಅತಿ ಹೆಚ್ಚು ಕ್ವಶನ್ಸ್ ಬೀಳುವಂತ ಒಂದು ಚಾಪ್ಟರ್ ಯಾವಪ್ಪ ಅಂತಂದ್ರ ಇಂಟರ್ಸೆಕ್ಟಿಂಗ್ ಫಿಗರ್ಸ್, ಅಂದ್ರ ಛೇದಿಸುವ ಆಕೃತಿಗಳು. ಛೇದಿಸುವ ನಿಮಗ ಇದೊಂದು ಕ್ವಶನ್ ಬಂತಂದ್ರ ಒಂಥರ ಬಂಪರ್ ಚಾನ್ಸ್ ಅಂತ ಹೇಳ್ಬೋದು. 4 ಕ್ವಶನ್ ರೀ, ಒಂದ ಚಾರ್ಟ್ ಮ್ಯಾಗ 8 ಕ್ವಶನ್ ಬರ್ತಾವ. 4 ಕ್ವಶನ್ ಈಸಿ ಆಗಿ ಬಿಡ್ಸಿರಿ ಅಂದ್ರ 4 ಮಾರ್ಕ್ಸ್ ನಿಮ್ ಪಾಕೆಟ್ ಒಳಗಿದ್ದಂತ ಲೆಕ್ಕ. ಅಂದ್ರ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯತೆ ಈ ಚಾಪ್ಟರ್ ಇದ ಐತೆ ನೀನಿಲ್ಲೋ. ಅದ ಒಂದ್ ಚಾಪ್ಟರ್ ಯಾವಪ್ಪ ಅಂದ್ರ ಛೇದಿಸುವ ಆಕೃತಿಗಳು. ಇಲ್ಲಿ ಹೆಂಗ್ ಕೊಡ್ತಾನಪ್ಪ ಅಂತಂದ್ರ ಒಂದಷ್ಟು ಆಟಗಾರರ ಸಂಖ್ಯೆಯನ್ನ ಕೊಡ್ತಾನು, ಒಂದಿಷ್ಟ ಮಹಿಳೆಯರ ಸಂಖ್ಯೆಗಳನ್ನ ಕೊಡ್ತಾನು, ಆದ್ರ ಮಾರುಕಟ್ಟೆಗೆ ಹೋಗುವವರ ಸಂಖ್ಯೆ ಎಷ್ಟು, ಬ್ಯಾಡ್ಮಿಂಟನ್ ಆಡಕ್ ಕೊಟ್ಟಿರ್ತಾನೊಬ್ಬ ಹುಡುಗರ, ಮತ್ತ ಕ್ರಿಕೆಟ್ನು ಆಡ್ತಿರ್ತಾರು, ಕಬಡ್ಡಿನೂ ಆಡ್ತಿರ್ತಾರು. ಈ 3 ಆಟವನ್ನು ಆಡುವಂತ ಜನರ ಸಂಖ್ಯೆ ಎಷ್ಟು, ಇಂಥವೆಲ್ಲ ಈ ಚಾರ್ಟ್ ಒಳಗೆ ಇರ್ತಾವ. ತಿಳ್ತೀನಿಲ್ಲ. ಒಂದು ಚಾರ್ಟ್ ಕೊಟ್ಕಾಸ್ ನಿಮ್ಗ ಅದಕ್ಕೆ ಏನ್ ಕೇಳ್ತಾನ ಅಂತಂದ್ರ ಒಂದಷ್ಟು 3 ರಿಂದ 4 ಕ್ವಶನ್ಸ್ ಏನ್ ಮಾಡಿರ್ತಾನವ ಆ ಚಾರ್ಟ್ ಮೇಲೆ ಪ್ರಿಪರೇಷನ್ ಮಾಡಿರ್ತಾನ. ಅದೇ ರೀತಿಯಾಗಿ ನೀವು ಫಸ್ಟ್ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ನೋಡ್ತಾ ಹೋಗ್ರಿ. ಇಲ್ಲಿ ಏನೈತಿ ನೋಡ್ರಿ, ಕೆಳಗಿನ ಪ್ರಶ್ನೆಗಳನ್ನು ಕೊಟ್ಟಿರುವ ಛೇದನ ಆಕೃತಿಗಳನ್ನು ಆಧರಿಸಿ. ಛೇದನ ಆಕೃತಿಗಳು ಅಂದ್ರ ಒಂದಷ್ಟು ಆಟಗಾರರು ಇರ್ತಾರೋ. ಇಲ್ಲೇ ನೋಡ್ರಿ ಎಕ್ಸಾಂಪಲ್, ವಾಲಿಬಾಲ್ ಆಟಗಾರರು, ಕ್ರಿಕೆಟ್ ಆಟಗಾರರು ಮತ್ತು ಬ್ಯಾಡ್ಮಿಂಟನ್ ಆಟಗಾರರು. ಇಲ್ಲಿ ವಾಲಿಬಾಲ್ ಆಟಗಾರರ ಒಂದು ಸಂಕೇತನ ಚೇಂಜ್ ಐತಿ. ಸರ್ಕಲ್ ಏನ್ ಹೇಳತ್ತತ್ರಿ ಇವ್ರದ್ದು, ವಾಲಿಬಾಲ್ ಆಟಗಾರರು. ಇಲ್ಲಿ ನೋಡ್ರಿ ತ್ರಿಭುಜ ಅನ್ನೋದು ಏನೈತಿ, ಇಲ್ಲೇ ತ್ರಿಭುಜ ಅನ್ನೋದು ಏನ್ ಹೇಳತ್ತಿ, ಕ್ರಿಕೆಟ್ ಆಟಗಾರರು. ಇನ್ನ ಸರ್ಕಲ್ ನ ವಾಲಿಬಾಲ್ ಆಟಗಾರರು. ಆಯತ ಏನನ್ನ ಹೇಳತ್ತತ್ರಿ, ಹಂಗ ಏನನ್ನ ಛೇದನ ಆಕೃತಿಗಳನ್ನು ಆಧರಿಸಿ ಪ್ರತಿ ಆಕೃತಿ ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ. ಈಗ ಹೆಂಗ ಇದ ವಾಲಿಬಾಲ್ ಆಟಗಾರರ ಗುಂಪನ್ನ ಪ್ರತಿನಿಧಿಸುವುದು ಯಾವ್ದ್ರಿ, ಸರ್ಕಲ್. ತ್ರಿಭುಜ ಏನನ್ನ ಹೇಳತತಿ, ಕ್ರಿಕೆಟ್ ಆಟಗಾರರು. ಬ್ಯಾಡ್ಮಿಂಟನ್ ಆಟಗಾರ ಏನನ್ನ ಹೇಳತತಿ, ಆಯತ. ಈ ರೀತಿಯಾಗಿ ಒಂದು ಚಾರ್ಟ್ ಅನ್ನ ಕೊಟ್ಕಾಸ ಅದ್ರ ತಳಗ ಏನ್ ಮಾಡಿರ್ತಾನ ಅಂದ್ರ 3 ರಿಂದ 4 ಕ್ವಶನ್ಸ್ ಏನ್ ಮಾಡಿರ್ತಾನ ರೈಸ್ ಮಾಡಿರ್ತಾನ. ಅಂದ್ರ 4 ಕ್ವಶನ್ಸ್ ಏನ್ ಮಾಡಿರ್ತಾನ ಕೊಟ್ಟಿರ್ತಾನ. ತಿಳ್ತೀನಿಲ್ಲ. ಈ ಚಾರ್ಟ್ ಮೇಲೆ ಹೆಂಗ್ ಮಾಡ್ಬೋದಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಹಂಗ ಈ ಚಾರ್ಟ್ ಕ್ಲಿಯರೆನ್ಸ್ ಹೇಳ್ತಾನೆ ನಿಮಗ. ವಾಲಿಬಾಲ್ ಆಟಗಾರರು ಅಂದ್ರೆ ಯಾರ್ಯಾರು ಬರ್ತಾರ ನೋಡ್ರಿ, ಇಲ್ಲಿ 9 ಜನ ಬರ್ತಾನು. ತಿಳ್ತೀನಿಲ್ಲ. ಬಳಿ 6 ಜನ ಬರ್ತಾನು, ಈ 10 ಜನ ಬರ್ತಾನು, ಈ 5 ಜನ ಬರ್ತಾನ. ತಿತ್ತಲ ಇವ್ರೆಲ್ಲ ಎತ್ತರ ಬರ್ತಾರಂತ ವಾಲಿಬಾಲ್. ಈ 6 ಅನ್ನ ನೋಡ್ರಿ, ಇಲ್ಲಿ ಇವ ವಾಲಿಬಾಲ್ ಆಟಗಾರರ ಗುಂಪೊಳಗು ಅದಾನ, ಕ್ರಿಕೆಟ್ ಆಡುವ ಆಟಗಾರರ ಗುಂಪೊಳಗು ಅದಾನ. ಇನ್ನ ಇದ್ರಾಗ ಅಷ್ಟೇ ಇಲ್ಲ ನಾವು. ತಿಳ್ತೀನಿಲ್ಲ. ಕ್ವಶನ್ ಹೆಂಗ್ ಕೇಳ್ಬೋದು, ವಾಲಿಬಾಲ್ ಮತ್ತು ಕ್ರಿಕೆಟ್ ಮಾತ್ರ 2 ಆಟವನ್ನು ಆಡುವ ವ್ಯಕ್ತಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಯಾರು ಅಂತ ಹೇಳ್ಬೇಕು, 6. ಈ ಚಾರ್ಟ್ ತಿಳಿತ್ ನಿಮ್ಗೀಗ ಎಲ್ಲರಿಗೂ ತಿಳಿತಿ ಚಾಟ. ಮುಂದೆ ಹೋಗ್ಲಿ. ಇಲ್ಲಿ ನೋಡ್ರಿ ಬ್ಯಾಡ್ಮಿಂಟನ್ ಆಟಗಾರರ ಸಂಖ್ಯೆ ಏನಂತ ಹೇಳ್ತದ, 7, 12, 10, 5, 8. ಆಯತದೊಳಗೆ ಯಾರ್ಯಾರ್ದಲ್ಲ ಅಷ್ಟು ಏನ್ ಆಡ್ತಾರ ಅವ್ರ, ಬ್ಯಾಡ್ಮಿಂಟನ್. ಇಲ್ಲಿ ಬರೇ ಕ್ರಿಕೆಟ್ ಮಾತ್ರ ಆಟ ಆಡೋರು ಎಷ್ಟು ಜನ ಅದಾರ ನೋಡ್ರಿ, 4 ಜನ. ಬರೀ ಕ್ರಿಕೆಟ್ ಆಟ ಆಡ್ತಾನ. ಉಳಿಕಿದ ಆಟ ಅವ್ನ ಸಂಬಂಧನೇ ಇಲ್ಲ, ಅವ ಆಡಕ್ಕೂ ಹೋಗುದಿಲ್ಲ. ಚೇತನಿಲ್ಲ. ಬರೇ ವಾಲಿಬಾಲ್ ಆಟ ಆಡೋರು ಎಷ್ಟು ಜನ ಅದಾರು, 9. ಯಾರಿವ 9. ಚೇತನಿಲ್ಲ. ಇವ್ರ ಮ್ಯಾಗ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಿದಾನವ ಅನ್ನೋದನ್ನ ನೋಡ್ತಾ ಹೋಗ್ರಿ. ಇಲ್ಲೇ 1ನೇ ಕ್ವಶನ್ ನೋಡ್ರಿ. ಪೈಲ ಏನ್ ಕ್ವಶನ್ ಐತಿ 1ನೇದಪ್ಪ ಅಂತಂದ್ರ, ಬ್ಯಾಡ್ಮಿಂಟನ್ ಆಟಗಾರರಾಗಿರುವ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಎಷ್ಟು. ಬ್ಯಾಡ್ಮಿಂಟನ್ ಆಟಗಾರರಾಗಿರುವ, ಬ್ಯಾಡ್ಮಿಂಟನ್ನೂ ಆಗಿರಬೇಕು ಮತ್ತ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳ. ಬ್ಯಾಡ್ಮಿಂಟನ್ ಆಟಗಾರರಾಗಿರುವ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಎಷ್ಟು. ಬ್ಯಾಡ್ಮಿಂಟನ್ ಆಡ್ತಿರ್ಬೇಕು ಅವ್ರು. ಏನ್ ಮಾಡ್ತಿರ್ಬೇಕ್ರಿ, ಬ್ಯಾಡ್ಮಿಂಟನ್ ಆಟವನ್ನ ಆಡ್ತಿರ್ಬೇಕು. ಮತ್ ಏನ್ ಆಡ್ತಿರ್ಬೇಕು ಅವ್ರ ಏನ್ ಬ್ಯಾಡ್ಮಿಂಟನ್ ಆಟ ಆಡ್ತಾರಲ್ಲ ಅವ್ರು ಎದನ್ನ ಆಟ ಆಡ್ಬೇಕು, ಮತ್ತ ಕ್ರಿಕೆಟ್ ಅನ್ನು ಸಹ ಆಡ್ಬೇಕ್ರಿ. ಹಾಗಾದ್ರ ಅಂತ ಜನಗಳ ಸಂಖ್ಯೆ ಎಷ್ಟೈತಿ ನೋಡ್ರಿ. ಬ್ಯಾಡ್ಮಿಂಟನ್ ಇಲ್ಲದಾರು, ಕ್ರಿಕೆಟ್ ಆಡೋರು ಇಲ್ದಾರೇನಿಲ್ಲ. ಈ 12 ನೋಡ್ರಿ, ಬ್ಯಾಡ್ಮಿಂಟನ್ ಆಡ್ತಾನು, ಕ್ರಿಕೆಟ್ ಆಡ್ತಾನೇನಿಲ್ಲ.
ಗುಡ್, ಇವನೊಬ್ಬನ್ ತೋತನ್ನ. ನೆಕ್ಸ್ಟ್ ಈ 10 ನೋಡ್ರಿ, ಬ್ಯಾಡ್ಮಿಂಟನ್ ಆಡ್ತಾನ, ಇವ್ ಕ್ರಿಕೆಟ್ ಆಟನೂ ಬರ್ತತೆ. 10 ಬಂದ. ಗುಡ್. ಈ 5 ನೋಡ್ರಿ, ಬರೇ ಬ್ಯಾಡ್ಮಿಂಟನ್ ಮಾತ್ರ ಆಡ್ತಾನ, ಕ್ರಿಕೆಟ್ ಆಡ್ತಾನು. ಕ್ರಿಕೆಟ್ ಆಡುವರ ಗುಂಪಿನೊಳಗ 5 ಇಲ್ಲ, ಹೊರಗದ. ಈ 8 ನೋಡ್ರಿ, ಈ 8 ಮತ್ತು 7 ನೋಡ್ರಿ, ಬರೇ ಬ್ಯಾಡ್ಮಿಂಟನ್ ಮಾತ್ರ ಆಡ್ತಾನ. ಕ್ರಿಕೆಟ್ ಏನಾರ ಆಡಕ್ ಬರ್ತದ ಅವಂಗ? ಇದಕ್ಕಿಂತ ಹೆಚ್ಚಿಗೆ ಯಾರ ಏನಾರ ಆಗ್ತಾರ ಇದ್ರೊಳಗ? ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತೀತಿನಿಲ್ಲ. ಹಾಗಾದ್ರ ಬ್ಯಾಡ್ಮಿಂಟನ್ ಆಟಗಾರರಾಗಿರೋ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಎಷ್ಟಾತು? 22. ಆನ್ಸರ್ 5. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಗುಡ್. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇತರ ಕ್ವಶನ್ ಏನೈತಿ? ಬ್ಯಾಡ್ಮಿಂಟನ್ ನೋಡ್ರಿ, ಇಲ್ಲಿ ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟಗಾರರಾಗಿರುವ ಒಟ್ಟು ವಾಲಿಬಾಲ್ ಆಟಗಾರರ ಸಂಖ್ಯೆ ಎಷ್ಟು? ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟಗಾರರಾಗಿರುವ ಅಂದ್ರೆ 2 ಆಟಗಾರರಾಗಿರುವ ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಮತ್ತೇನಾಗಿರ್ಬೇಕಂತವ್ರ ವಾಲಿಬಾಲ್ ಆಟಗಾರರ ಸಂಖ್ಯೆ ಎಷ್ಟು? ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟಗಾರರಾಗಿರುವ ಒಟ್ಟು ವಾಲಿಬಾಲ್ ಆಟಗಾರರ ಸಂಖ್ಯೆ ಎಷ್ಟು? ಇಲ್ಲಿ ನೋಡ್ರಿ, ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಡೋರು ಎಷ್ಟು ಜನ ಅದಾರ ನೋಡ್ರಿ. ಇಲ್ಲಿ ಬ್ಯಾಡ್ಮಿಂಟನ್ ಆಡೋರು ಮತ್ತು ಕ್ರಿಕೆಟ್ ಆಡೋರು ಎಷ್ಟು ಜನ ಅದಾರು? ಅದೇ ವಾಲಿಬಾಲು ಆಡ್ತಿರ್ಬೇಕು, 3 ಆಟವನ್ನ ಆಡ್ತಿರ್ಬೇಕು. ಈ 10 ಆಲ್ವೇಸ್ 3 ಆಟ ಆಡ್ತಾನು. ಫಸ್ಟ್ ಇವನ್ ತೋತಾನ. 10 ಈ 3 ಆಟ ಆಡ್ತಾನು. ಇನ್ ನೆಕ್ಸ್ಟ್ 3 ಆಟವನ್ನ ಆಡೋರು ಮತ್ತೆ ಯಾರ್ದಾರು ನೋಡು? 10 ಬಿಟ್ಟು ಮತ್ತೆ ಯಾರು? ಈ 12 ಏನೇನ್ ಮಾಡ್ತಾನಪ್ಪ ಅಂದ್ರ, ಇವ ಬ್ಯಾಡ್ಮಿಂಟನ್ ಆಡ್ತಾನು, ಬಿಟ್ಟು ಕ್ರಿಕೆಟ್ ಆಡ್ತಾನ. ಮತ್ ನನಗೆ ಹಂಗಿಲ್ಲ, ಯಾವ ಆಡ ಬ್ಯಾಡ ನನಗೆ. ಇಲ್ಲಿ ಮತ್ತೆ ಏನ್ ಮಾಡ್ಬೇಕು? ವಾಲಿಬಾಲ್ ಆಟಗಾರರ ಸಂಖ್ಯೆ ಎಷ್ಟು ಅಂತಿದಲ್ಲ, ವಾಲಿಬಾಲ್ ಕೂಡ ಏನ್ ಮಾಡ್ತಿರ್ಬೇಕವ? ಆಡ್ತೀವಿ. ಮತ್ತೆ ಯಾರು ಆಗ್ಲಿಕ್ಕೆ ಸಾಧ್ಯವಿಲ್ಲಲ್ಲ. ಹಾಗಾದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈಗ ಇಲ್ಲೇ 9 ನೋಡ್ಕೊಂಡ್ಬಿಡ್ರಿ. ವಾಲಿಬಾಲ್ ಆಟಗಾರರ ಗುಂಪೊಳಗೆ ಮಾತ್ರ ಅದೇನಿಲ್ಲ ಇವ. ಯಾರು? 9. ಈ 9 ನೋಡ್ರಿ, ಇಲ್ಲಿ ಬರೇ ವಾಲಿಬಾಲ್ ಅಷ್ಟ ಆಡ್ತಾನೆ, ನೀವು ಉಳಿಕಿದ ಯಾವ ಆಟನೂ ಆಡುದಿಲ್ಲ. ठीका? ಇದ್ರ ಮ್ಯಾಗ ಮುಂದಿನ ಕ್ವಶನ್ ಐತಿ ನೋಡ್ರಿ. ಇಲ್ಲಿ ಏನಂತ ಐತಿ ಕ್ವಶನ್ ಅಂತ ಅಂದ್ರ, 9 ಪ್ರತಿನಿಧಿಸುವುದು ಯಾವುದು ಅಂತ ಕ್ವಶನ್ ಐತಿ. 9 ಪ್ರತಿನಿಧಿಸುವುದು ಈ ಕೆಳಗಿನವರಲ್ಲಿ ಯಾವುದು ಅಂತ ಕ್ವಶನ್. ಆಪ್ಷನ್ ಎ ವಾಲಿಬಾಲ್ ಆಟಗಾರರು ಮಾತ್ರ, ಸಾರಿ ವಾಲಿಬಾಲ್ ಆಟಗಾರರು. ಆಪ್ಷನ್ ಬಿ ವಾಲಿಬಾಲ್ ಆಟಗಾರರು ಮಾತ್ರ. ಆಪ್ಷನ್ ಸಿ ಕ್ರಿಕೆಟ್ ಆಟಗಾರರಲ್ಲ ವಾಲಿಬಾಲ್ ಆಟಗಾರರು. ಆಪ್ಷನ್ ಡಿ ಬ್ಯಾಡ್ಮಿಂಟನ್ ಆಟಗಾರರಲ್ಲ ವಾಲಿಬಾಲ್ ಆಟಗಾರರು. ಇದ್ರಾಗ ಯಾವ್ದ ಕರೆಕ್ಟ್ ಆಗ್ತದೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಲಿಬಾಲ್ ಆಟಗಾರರು ಮಾತ್ರ. ಇಲ್ಲೇ ನಿಮ್ನ ಕನ್ಫ್ಯೂಸ್ ಮಾಡಕ್ ಏನ್ ಮಾಡಿರ್ತಾನಂದ್ರ ವಾಲಿಬಾಲ್ ಆಟಗಾರರು ಅಂತ ಕೊಟ್ಟಿದ ನಾವು. ಬರೇ ವಾಲಿಬಾಲ್ ಆಟಗಾರರು ಅಂದ್ರೆ ರಗಡ ಮಂದಿ ಅಲ್ಲಿ. ಹಾಗಾದ್ರೆ ಬರೇ ಮಾತ್ರ ಅಂದ್ರ ಇಲ್ಲಿ ನೋಡ್ರಿ, ಬರೀ ವಾಲಿಬಾಲ್ ಅನ್ನು ಮಾತ್ರ ಆಟ ಆಡ್ಬೇಕು ನಾವು. ಬರೀ ವಾಲಿಬಾಲ್ ಬಿಟ್ಟು ಮತ್ತೆ ಬೇರೆ ಆಟಕ್ಕೆ ಏನು ಇರಲ್ಲವ, ಸಂಬಂಧ ಇರುದಿಲ್ಲ. ತೀತಿದ್ ನಿಮಗ. ನೆಕ್ಸ್ಟ್ ಕ್ವಶನ್ ಹೋಗ್ಲಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಈ ಚಾರ್ಟ್ ಕಂಪ್ಲೀಟ್ ಆಗಿ ಓದ್ಕೊಂಡ್ಬಿಡ್ರಿ. ಈ ಚಾರ್ಟ್ ಅನ್ನ ಏನಂತ ಐತಿ ಈ ಚಾರ್ಟ್ ಅಂತಂದ್ರ, ಇಲ್ಲಿ ನೋಡ್ರಿ, ಈ ವೃತ್ತ ಏನನ್ನ ಹೇಳಾತತ್ರಿ ಇಲ್ಲಿ? ಈ ವೃತ್ತ ಏನನ್ನ ಹೇಳಾತತ್ತಿಲ್ಲ? ನೆಕ್ಸ್ಟ್ ಕ್ವಶನ್, ಕನ್ನಡ ಅಭ್ಯಸಿಸುವ ವಿದ್ಯಾರ್ಥಿಗಳು. ತೀತನೇನಿಲ್ಲ. ಇದು ಆಯತ ಏನನ್ನ ಹೇಳಾತತ್ತಿಲ್ಲ? ಇಂಗ್ಲಿಷ್ ಅಭ್ಯಸಿಸುವ ವಿದ್ಯಾರ್ಥಿಗಳು. ಇದೇನೇ ಹಿಂದಿ ಅಭ್ಯಸಿಸುವ ವಿದ್ಯಾರ್ಥಿಗಳು. ವೃತ್ತ ಏನನ್ನ ಹೇಳಾತತ್ತಿ? ಕನ್ನಡ ಅಭ್ಯಸಿಸುವ ವಿದ್ಯಾರ್ಥಿಗಳು. ಆಯತ ಏನನ್ನ ಹೇಳಾತತ್ತಿ? ಇಂಗ್ಲಿಷ್ ಅಭ್ಯಸಿಸುವ ವಿದ್ಯಾರ್ಥಿಗಳು. ಇದು ಏನಾದ್ರೂ ಇನ್ನೊಂದು 3ನೇ ವೃತ್ತ ಏನ್ ಹೇಳಾತತ್ರಿ? ಹಿಂದಿ ಅಭ್ಯಸಿಸುವ ವಿದ್ಯಾರ್ಥಿಗಳು. ಈ ಚಾರ್ಟ್ ನಿಮ್ಗೆ ಗೊತ್ತಾಯ್ತು. ಇಲ್ಲೊಂದು ಕ್ಲಿಯರೆನ್ಸ್ ಕೊಡ್ತೇನೆ ನಿಮ್ಗೆ. ಏನಪ್ಪಾ ಅಂದ್ರ ಕನ್ನಡ ಅಭ್ಯಸಿಸುವ ವಿದ್ಯಾರ್ಥಿಗಳು ಅಂತ ಐತಿ. ಇಲ್ಲಿ ನೋಡ್ರಿ, ಈ 8 ಕೂಡ ಯಾರು ಸಂಬಂಧಪಡ್ತಾನ? ವೃತ್ತಕ್ಕೆ ಸಂಬಂಧಪಡ್ತಾನು. 9 ಕೂಡ ಸಂಬಂಧಪಡ್ತಾನು. 10 ಬರೇ ಕನ್ನಡ ಅಭ್ಯಸಿಸುವ ವಿದ್ಯಾರ್ಥಿಗಳು ಅಂತ ಕೇರಿ ಯಾಕೆ ಬರ್ಬೇಕು? ಬರೇ ಮಾತ್ರ ಕನ್ನಡ ಮಾತ್ರ ಅಭ್ಯಸಿಸುವ ವಿದ್ಯಾರ್ಥಿಗಳು ಅಂದ್ರೆ ಆನ್ಸರ್ ಯಾವ್ದು ಬರ್ಬೇಕು? 10. ತೀತನಿಲ್ಲ. ಹಾಗಾದ್ರ ಇನ್ನೊಂದು ಬರ್ತೈತಿ, ಕನ್ನಡ ಮತ್ತು ಇಂಗ್ಲಿಷ್ ಮತ್ತು ಹಿಂದಿಯನ್ನು 3 ಅಭ್ಯಸಿಸುವ ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರ ಇಲ್ಲಿ ನೋಡ್ರಿ 8 ಇದಕ್ಕೂ ಸಂಬಂಧದಾನು,
ಇದಕ್ಕೂ ಸಂಬಂಧ ಅದಾನು ಹೊಳ್ಳಿ ಇದಕ್ಕೂ ಸಂಬಂಧ ಅದ ಅದಾನೇನಿಲ್ಲ ಮೂರು ಚಿತ್ರಗಳಿಗೂ ಏನದನವ ಸಂಬಂಧ ಅದಾನ ಯಾರವ ಎಂಟನವ ಕ್ವಶನ್ ಹೆಂಗ್ ಕೇಳ್ಬೋದು ಇದ್ರೊಳಗ ಅಂದ್ರ ಕನ್ನಡ ಮತ್ತು ಇಂಗ್ಲಿಷ್ ಮತ್ತು ಹಿಂದಿ ಮೂರನ್ನು ಅಭ್ಯಸಿಸುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿ ಎಷ್ಟು ಹೇಳ್ಬೇಕು 8 ಇಲ್ಲಿ ನೋಡ್ರಿ ಕೇವಲ ಹಿಂದಿ ಅಭ್ಯಸಿಸುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳ 6 ಮತ್ತು 4 ಇಲ್ಲಿ ನೋಡ್ರಿ ಈ 6 ಮತ್ತು 4 ಅನ್ನಾರ ಏನಾರು ಸಪ್ರೇಟ್ ಅದಾರ ಹಿಂದಿ ಬಿಟ್ಟು ಬೇರೆ ಏನು ಬರ್ಲೋರಿ ಏನಿಲ್ಲ 6 ಮತ್ತು 4 ಕೂಡಿಸಿದ್ರೆ ಎಷ್ಟಾಗತಿ 10 ಇನ್ನೊಂದು ಕ್ವಶನ್ ಕೇಳ್ಬೋದು ಹೆಂಗ್ ಕೇಳ್ಬೋದಪ್ಪ ಅಂದ್ರ ಇಂಗ್ಲಿಷ್ ಅನ್ನು ಮಾತ್ರ ಅಭ್ಯಸಿಸುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ ಈ 7 ನೋಡ್ರಿ ಬರೀ ಇಂಗ್ಲಿಷ್ ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಏನಿಲ್ಲ ಹಾಗಾದ್ರ ಇದೆಲ್ಲ ಚಾರ್ಟ್ ನಿಮ್ಗೆ ಕ್ಲಿಯರ್ ಆಗೈತಿ ಮುಂದೆ ಹೋಗೋಣ ಇಲ್ಲಿ ಮುಂದಿನ ಕ್ವಶನ್ ನೋಡ್ರಿ ಏನೈತಿ ಇದ ಕ್ವಶನ್ ಮ್ಯಾಗ ನೋಡ್ತಾನಿ ಇಲ್ಲಿ ನೋಡ್ರಿ ಇಂಗ್ಲಿಷ್ ಭಾಷೆಯನ್ನು ಅಧ್ಯಯನ ಮಾಡುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇಂಗ್ಲಿಷ್ ಭಾಷೆಯನ್ನು ಅಧ್ಯಯನ ಮಾಡುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಾನ ಇಂಗ್ಲಿಷ್ ಭಾಷೆಯನ್ನು ಅಧ್ಯಯನ ಮಾಡುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಂಗ್ಲಿಷ್ ಭಾಷೆ ಮಾಡೋದು ಏನೈತ್ರಿ ಆಯ್ತೈತೇನಿಲ್ಲ ಹಾಗಾದ್ರ ಇಂಗ್ಲಿಷ್ ಅಭ್ಯಸಿಸುವ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಎಷ್ಟಾಕತ್ರಿ 9 8 ಕೂಡಿಸಿರ 17 17ಕ್ಕ 7 5 ಕೂಡಿಸಿರ ಎಷ್ಟಾಕತ್ರಿ 22 ಕ್ಕೆ 7 ಕೂಡಿಸಿರ ಆನ್ಸರ್ ಐತಿ ಆನ್ಸರ್ ಸಿ ಇಸ್ ರೈಟ್ ಆನ್ಸರ್ ತೀತ್ ಎಲ್ಲಾರ್ಗಿ ಇದ ಅವ್ ಏನ್ ಕೇಳಿದಾನ ಕ್ವಶನ್ ಒಳಗ ಹೌದು ಸರ ಮತ್ತೆ ಇಲ್ಲಿ ಇವ್ರ ಇದನ್ನು ಇಂಗ್ಲಿಷ್ನು ಹಿಂದಿನೂ ಓದ್ತಾರಲ್ರಿ ಇವ್ರು ಅನ್ಬೋದು ಅವ್ ಹಂಗೆ ಕೇಳಿಲ್ಲ ಇಂಗ್ಲಿಷ್ ಭಾಷೆಯನ್ನು ಅಧ್ಯಯನ ಮಾಡುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಈಗ ನಿಮ್ ಸ್ಕೂಲ್ ಒಳಗ ನೀವು ಹಿಂದಿನೂ ಓದ್ತೀರಿ ಇಂಗ್ಲಿಷ್ನು ಓದ್ತೀರೇನಿಲ್ಲ ಈಗ ಯಾರ ಹಿಂಗ್ ಹಿಂದಿ ಓದಕ್ ಮುಂದೆ ಎಷ್ಟು ಜನ ಆಯ್ತಿರ ಅಂದ್ರೆ ಅಷ್ಟು ಕೈತಿರಿ ಓದಾಕ್ ಬರಾರು ಇಂಗ್ಲಿಷ್ ಓದಾಕ್ ಬರತ್ ಮುಂದೆ ಅವರು ಏನಾರ ಹಿಂದಿ ಬರ್ತಿತ್ತು ಅಂದ್ರೆ ಇಂಗ್ಲಿಷ್ ಕೂಡ ಏನು ಬರಬಾರ್ದಂತ ರೂಲ್ಸ್ ಐತಿ ಇಲ್ಲ ಹಂಗ ಏನೈತಿ ಇಂಗ್ಲಿಷ್ ಭಾಷೆಯನ್ನು ಅಧ್ಯಯನ ಮಾಡುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾದ್ರ ಹಂಗಾರ 9 8 ಕೂಡಿಸಿರ 17 5 ಕೂಡಿಸಿರ 22 27 7 ಕೂಡಿಸಿರ 29 ಸೀತಾ ಇಲ್ಲೇ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಂತೈತಿ ಯಾವ ಸಂಖ್ಯೆಯು ಇಂಗ್ಲಿಷ್ ಅನ್ನು ಮಾತ್ರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕ್ವಶನ್ ಐತಿ ಯಾವ ಸಂಖ್ಯೆಯು ನೀವು ಆಗಲೇ ನೋಡಿರ್ಲೋ ತಳಗಿದ್ದಲ್ಲೇ ಯಾವ ಸಂಖ್ಯೆಯು ಇಂಗ್ಲಿಷ್ ಅನ್ನು ಮಾತ್ರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ ನಾನು ಈಗಾಗಲೇ ಆನ್ಸರ್ ಕ್ವಶನ್ ಆಗಲೇ ಕೇಳಿದ್ದೀನಿ ಇದನ್ನ ಆನ್ಸರ್ ಯಾವ್ದು ಆಗ್ತದ್ರಿ ಆ 7 ಹೆಂಗಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಬರೀ ಇಂಗ್ಲಿಷ್ ಅನ್ನು ಮಾತ್ರ ಅಧ್ಯಯನ ಮಾಡುವ ಸಂಖ್ಯೆ ಯಾವ್ದೈತಿ ಇಲ್ಲಿ 7 ಒಂದು ಹೊರಗೈತಿರಲ್ಲ ಬರೀ ಇಂಗ್ಲಿಷ್ ಬಿಟ್ಟು ಬೇರೆ ಅವಂಗ ಏನಿತ್ತಲ್ಲ ಸಬ್ಜೆಕ್ಟ್ ಗೊತ್ತಿಲ್ಲ ತೀತಿದ್ ನಿಮ್ಗ ಹಾಗಾದ್ರ ಯಾವ ಸಂಖ್ಯೆಯು ಇಂಗ್ಲಿಷ್ ಅನ್ನು ಮಾತ್ರ ಪ್ರತಿನಿಧಿಸುತ್ತದೆ ಅಂತ ಕೇಳ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ 7 ಮೂರನೇ ಕ್ವಶನ್ ಹೋಗ್ರಿ ಇದ ಟಾಪಿಕ್ ಒಳಗ ಯಾವ ಸಂಖ್ಯೆಯು ಎಲ್ಲಾ 3 ವಿಷಯಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ ಆಗಲೇ ಹಿಂದೆ ನಿಮಗೆ ಎಷ್ಟ ಆ ಚಾರ್ಟ್ ನೋಡಿರ್ಬೇಕಾರ ತೀತನಿಲ್ಲ ಇಲ್ಲಿ ಚಾರ್ಟ್ ನೋಡ್ರಿ ಮೂರನ್ನು ಇದನ್ನು ಮಾಡ್ತಾನಿವ ಇದನ್ನು ಮಾಡ್ತಾನ ಹಾಗಾದ್ರೆ ನಡಕ್ ಇದ್ದವ್ರ ಯಾರು ಎಲ್ಲದಕ್ಕೂ ಸಪೋರ್ಟ್ ಇದ್ದಾವ ಯಾರ ತೀತನಿಲ್ಲ ಹಾಗಾದ್ರೆ ಯಾವ ಸಂಖ್ಯೆಯು ಎಲ್ಲಾ 3 ವಿಷಯಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿ ಯಾರು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಎಲ್ಲಾರಿಗೂ ತಿಳಿದ ಚಾಟ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಏನಂತ ಇತ್ಪ ಮಾಸ್ಟರ್ ಅಂತಂದ್ರ ನೃತ್ಯಗಾರರು ಈ ಸರ್ಕಲ್ ಏನನ್ನ ಹೇಳ್ಬೇಕಂತ ನೃತ್ಯಗಾರರು ಆ ನೃತ್ಯಗಾರೊಳಗೆ ಯಾರ್ಯಾರ್ದಾರ 9 ಅದಾನ 7 ಅದಾನ 8 ಅದಾನು 6 ಅದಾನ ಇನ್ನ ತ್ರಿಭುಜ ಏನನ್ನ ಹೇಳ್ತತ್ರಿ ಈಜುಗಾರರು ಸ್ವಿಮ್ಮರ್ಸ್ ಸ್ವಿಮ್ಮಿಂಗ್ ಪೂಲ್ ನ ಈಶಾಡೋರು ಯಾರು ಸ್ವಿಮ್ಮರ್ಸ್ ಇವರೆಲ್ಲ ನೃತ್ಯ ಏನನ್ನ ಹೇಳ್ತಂತ ನೃತ್ಯಗಾರರು ತ್ರಿಭುಜ ಏನನ್ನ ಹೇಳ್ತತ್ರಿ ಈಜುಗಾರರು ಡಾಕ್ಟರ್ಸ್ ವೈದ್ಯರು ತೀತನಿಲ್ಲ ಈ ಆಯತ ಏನನ್ನ ಹೇಳ್ತತ್ರಿ ವೈದ್ಯರು ಡಾಕ್ಟರ್ಸ್ ತೀತನಿಲ್ಲ ಇವ್ರ ಮ್ಯಾಗ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಬಹುದು ಹಂಗ ನಾವು ಕ್ವಶನ್ಸ್ ಕೇಳ್ತಾ ಹೋಗಿ ನೀವು ಆನ್ಸರ್ ಹೇಳ್ಕೊಂಡು ಹೋಗ್ರಿ ಕೇವಲ ಈಜುಗಾರರಾಗಿರೋರು ಮಾತ್ರ ಯಾರು ಇಲ್ಲಿ ನೋಡ್ರಿ ಈ 4 ಅನ್ನವ ಸ್ವಿಮ್ಮಿಂಗ್ ಬಿಟ್ಟು ಇವ್ ಡಾಕ್ಟರ್ ಇಲ್ಲ ನೃತ್ಯನೂ ಮಾಡುದಿಲ್ಲ ಬರೇ ಕೆಲಸ ಏನಿದು ಸ್ವಿಮ್ಮಿಂಗ್ ಹಂಗಾದ್ರ
ಬರೇ ಡಾಕ್ಟರ್ ಆಗಿರೋರ ವ್ಯಕ್ತಿಗಳ ಸಂಖ್ಯೆ ಎಷ್ಟು? 3. ಇವರು ಡಾಕ್ಟರ್ ವೈದ್ಯ ವೃತ್ತಿ ಬಿಟ್ಟ ಬೇರೆ ಕೆಲಸ ಏನು ಮಾಡೋದಿಲ್ಲ. ಇನ್ನ 9 ನೋಡ್ರಿ. ಈ 9 ನೋಡ್ರಿ, ನೃತ್ಯವನ್ನ ಬಿಟ್ಟ ಬೇರೆ ಕೆಲಸ ಯಾವುದನ್ನು ಮಾಡುವುದಿಲ್ಲ. ತಿದಿಲ್ಲ ಡ್ಯಾನ್ಸರ್ಸ್, ಡ್ಯಾನ್ಸಿಂಗ್ ಒಂದು ಬಿಟ್ಟು ಅವ್ರು ಏನು ಗೊತ್ತಲ್ಲ. ಈ 7 ನೋಡ್ರಿ, ಈ ಕಡೆ ನೃತ್ಯನು ಮಾಡ್ತಾನು, ಈ ಕಡೆ ಮತ್ತೆ ಈಜು ಪಟ್ಟುನು ಅದಾನ. ಹಾಗಾದ್ರ ಕ್ವಶನ್ ಏನೈತಿ? ಒಂದೇ ಕ್ವಶನ್ ಅಂದ್ರ ವೈದ್ಯರ ಒಟ್ಟು ಸಂಖ್ಯೆ ಎಷ್ಟು? ಇಲ್ಲಿ ನೋಡ್ರಿ, ವೈದ್ಯರ ಗುಂಪು ಯಾವ್ದನ್ನ ಹೇಳತ್ತಿದ? ಆಯತ ಹೇಳತ್ತಿನಿಲ್ಲ. ಹಾಗಾದ್ರ ವೈದ್ಯರ ಗುಂಪು ಎಷ್ಟಾರ ನೋಡ್ರಿ. ಒಟ್ಟು ವೈದ್ಯರು ಅಂದ್ರ ಅಷ್ಟು ವೈದ್ಯರು ನೀವ್ ಮಾಡ್ಬೇಕ, ಕೂಡಿಸ್ಬೇಕು. ವೈದ್ಯರ ಒಟ್ಟು ಸಂಖ್ಯೆ ಎಷ್ಟು? 8 6 ಕೂಡ್ಸಿರ 14, 14ಕ್ಕೆ 3 ಕೂಡ್ಸಿರ ಆಪ್ಷನ್ ಐತ್ರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತೀತಿನಿಲ್ಲ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೇವಲ ನೃತ್ಯಗಾರರಾಗಿರುವವರ ಸಂಖ್ಯೆ ಎಷ್ಟು? ಬರೇ ಡ್ಯಾನ್ಸ್ ಬಿಟ್ಟು ಏನು ಮಾಡ್ಬಾರ್ದು. ಅಂತಾವ್ ಯಾರು? 9. ಕೇವಲ ನೃತ್ಯಗಾರರು ಮಾತ್ರ ಯಾರಂತ? 9. ಇಲ್ಲಿ 9 ಅವ್ರು ಬರೀ ನೃತ್ಯವನ್ನ ಬಿಟ್ಟು ಏನು ಕೂಡ ಮಾಡುವುದಿಲ್ಲ. ಹಾಗಾದ್ರ ಇನ್ ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಇದ್ರೊಳಗ ಇಲ್ಲಿ ನೋಡ್ರಿ, ಈ ಚಾರ್ಟ್ ಅನ್ನು ನೋಡ್ಕೋರಿ. ಇಲ್ಲಿ ಕ್ವಶನ್ ನೋಡ್ರಿ, ವೈದ್ಯರಾಗಿರದ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಅದ ಚಾರ್ಟ್ ಒಳಗ ವೈದ್ಯರಾಗಿರದ ಅಂದ್ರೆ ವೈದ್ಯರಾಗಿರಬಾರ್ದು. ವೈದ್ಯರಾಗಿರದ ಒಟ್ಟು ನೃತ್ಯಗಾರರ ಸಂಖ್ಯೆ ಎಷ್ಟು? ಒಟ್ಟು ಇಲ್ಲಿ ನೋಡ್ರಿ, ಟೋಟಲ್ ನಂಬರ್ ಆಫ್ ಡ್ಯಾನ್ಸರ್ಸ್ ಹೂ ಆರ್ ದ ಡಾಕ್ಟರ್ಸ್. ಇಲ್ಲ. ಹಾಗಾದ್ರ ವೈದ್ಯರಾಗಿರದ ಒಟ್ಟು ನೃತ್ಯಗಾರರ ಸಂಖ್ಯೆ ಎಷ್ಟು? ಇಲ್ಲಿ ನೋಡ್ರಿ, ವೈದ್ಯರಾಗಿರಬಾರ್ದು. ಅವ್ರು ಏನಾಗಿರ್ಬಾರ್ದ್ರಿ? ವೈದ್ಯರಾಗಿರಬಾರ್ದು. ಹಂಗ ಕೂಡ ಒಟ್ಟು ನೃತ್ಯಗಾರರ ಸಂಖ್ಯೆ ಇಲ್ಲಿ ನೋಡ್ರಿ, ಈ ವೈದ್ಯರಾಗಿರ್ಬಾರ್ದು. ಇವ್ರ ವೈದ್ಯರ ಗುಂಪೇನ ಐತಲ್ಲ, ಇವ್ರು ಆಗಿರ್ಬಾರ್ದು. ಮತ್ ಏನ್ ಮಾಡ್ತಿರ್ಬೇಕಂತವ್ರು? ನೃತ್ಯಗಾರಿಕೆ, ಡ್ಯಾನ್ಸರ್ಸ್ ಆಗಿರ್ಬೇಕಂತ. 9 ಮತ್ತು 7 ಕೂಡ್ಸಿರಿ ಏನಾಕತಿ? ಆನ್ಸರ್ 16 ಬರ್ತತಿ. ಆಪ್ಷನ್ ಐತಿಲ್ಲ ನೋಡೋಣ ಹತ್ರೊಳಗ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಎಲ್ಲರಿಗೂ ತಿಳಿತಿದ? ಇಲ್ಲ ನೋಡ್ರಿ, ಈ ತ್ರಿಭುಜ ಏನಾನ ಹೇಳತ್ರಿ? ಆ ಕ್ವಶನ್ ತಿಳಿತಿಲ್ಲ ನಿಮ್ಗ? ಇದೇನ್ ಹೇಳ್ತೈತಿ? ಚಾ ಕುಡಿಯುವವರ ಸಂಖ್ಯೆ. ಸರ್ಕಲ್ ಏನಾನ ಹೇಳತ್ರಿ? ಕಾಫಿ ಕುಡಿಯುವವರ ಸಂಖ್ಯೆ. ಆಯತ ಏನನ್ನ ಹೇಳತ್ರಿ? ಇದು ಹಾಲು ಕುಡಿಯುವವರ ಸಂಖ್ಯೆ. ಸರ್ಕಲ್ ಏನನ್ನ ಹೇಳತ್ರಿ? ಕಾಫಿ ಕುಡಿಯುವವರ ಸಂಖ್ಯೆ. ಹಾಗಾದ್ರ ಇಲ್ಲಿ ಒಂದಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾರ. ಏನಂತೇಳಿ? ಚಹಾ ಮತ್ತ ಕಾಫಿ ಮತ್ತ ಹಾಲು ಮೂರನ್ನು ಕುಡಿಯುವವರ ಸಂಖ್ಯೆ ಯಾವ್ದಂತಂದ್ರೆ 5. ಬರೇ ಹಾಲನ್ನು ಮಾತ್ರ ಕುಡಿಯುವವರ ಸಂಖ್ಯೆ ಎಷ್ಟಂದ್ರ 2 ಮತ್ತು 4 ಏನ್ ಹೊರಗದಾವಲ್ಲ, ಇವು ಬರೀ ಜಸ್ಟ್ ಹಾಲನ್ನು ಮಾತ್ರ ಕುಡಿತಾರ. ಹಾಲು ಕುಡಿದ್ಬಿಟ್ಟು ಬೇರೆ ಚಾನು ಇಲ್ಲ, ಕಾಫಿನೂ ಇಲ್ಲ, ತೀತನಿಲ್ಲ. ಮತ್ತೆ ಹಾಲು ಮತ್ತು ಚಾನು ಕುಡಿಯೋರ ಸಂಖ್ಯೆ ಎಷ್ಟು? ಹಾಲು ಮತ್ತು ಚಾನು ಎರಡನ್ನು ಕುಡಿಯೋರ ಸಂಖ್ಯೆ ಎಷ್ಟು ಅಂತ ಕೇಳ? 20. ಹಾಲು ಮತ್ತು ಚಾನು ಎರಡನ್ನು ಕುಡಿಯೋರ ಸಂಖ್ಯೆ ಎಷ್ಟು ಅಂತ ಕೇರಿ ಹೇಳ್ತೀರಿ? ಇಲ್ಲಿ ನೋಡ್ರಿ, 10 ಮತ್ತು 5 ಮತ್ತು 12 ಕುರ್ಸಿನ ಎಷ್ಟಾಗ್ತದ್ರಿ? 15, 27 ಆಗ್ತದನಿಲ್ಲ? ಹಾ, ಗುಡ್. ಈ ರೀತಿಯಾಗಿ ನೀವ್ ಏನ್ ಮಾಡ್ಬೇಕು? ಈಸಿಯಾಗಿ ತಿಳ್ಕೊಂತ ಹೋಗ್ಬೇಕು. ಇನ್ ನೋಡ್ರಿ, ಚಹಾ ಮತ್ತ ಕಾಫಿಯನ್ನು ಕುಡಿಯೋರ ಒಟ್ಟು ಸಂಖ್ಯೆ ಎಷ್ಟಂತ ಕೇರ? ಚಹಾ ಐತ್ಲೋ ಇಲ್ಲಿ ಮತ್ತ ಕಾಫಿ ಕುಡಿಯೋರ ಒಟ್ಟು, ಕಾಫಿ ಕುಡಿಯೋರು ನೋಡ್ರಿ, ಚಾನು ಕುಡಿತಿರ್ಬೇಕವ, ಕಾಫಿನೂ ಕುಡಿತಿರ್ಬೇಕ ಅಂತ ವ್ಯಕ್ತಿಗಳು ಯಾರ್ಯಾರ ನೋಡ್ರಿ? 7 ಮತ್ತು 5 ನೋಡ್ರಿ. ಇಲ್ಲಿ ಈ ಚಾನು ಕುಡಿತಾನು, ಒಳ್ಳೆ ಕಾಫಿನೂ ಕುಡಿತಾನ. 7 ಮತ್ತು 5 ಕುಡಿಸಿದ್ರೆ ಎಷ್ಟಾಗ್ತತ್ರಿ? 12. ಈ ರೀತಿಯಾಗಿ ನೀವ್ ಏನ್ ಮಾಡ್ಬೇಕು? ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಹೋಗ್ಬೇಕು. ತೀತನಿಲ್ಲ. ನೆಕ್ಸ್ಟ್ ಕ್ವಶನ್ ಕೇಳಿ ನಿಮಗ. ಚಹಾ, ಕಾಫಿ ಮತ್ತು ಹಾಲನ್ನು ಕುಡಿಯುವವರ ಒಟ್ಟು ಸಂಖ್ಯೆ. ಚಹಾ, ಕಾಫಿ ಮತ್ತು ಹಾಲನ್ನು ಕುಡಿಯುವವರ ಒಟ್ಟು ಸಂಖ್ಯೆ ಯಾವ್ದಂತಂದ್ರ ಈ 5 ನಾವ 3 ಸೇವಿಸ್ತಾನಿವ. ಆನ್ಸರ್ ಯಾವ್ದಾಗ್ತತ್ರಿ? ಆನ್ಸರ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದ ಚಾಟ್ ಮ್ಯಾಗ. ಚಹಾ ಮತ್ತು ಕಾಫಿ ಎರಡನ್ನು ಕುಡಿಯುವವರ ಒಟ್ಟು ಸಂಖ್ಯೆ ಹೇಳ್ರಿ. ಚಹಾ ಮತ್ತು ಕಾಫಿ ಎರಡನ್ನು ಕುಡಿಯುವವರ ಒಟ್ಟು ಸಂಖ್ಯೆ ಅಂತ ಕ್ವಶನ್ ಕೇಳ. ಚಹಾ ಮತ್ತು ಕಾಫಿ ಕುಡಿಯುವವರ ಒಟ್ಟು ಸಂಖ್ಯೆ ಎರಡನ್ನು ಕುಡಿತಿರ್ಬೇಕ್ರಿ. ಇಲ್ಲಿ ನೋಡ್ರಿ,
ಚಹಾ ಮತ್ತು ಕಾಫಿ ಕುಡಿಯೋರ ಒಟ್ಟು ಸಂಖ್ಯೆ ಎಷ್ಟೈತಿ ನೋಡ್ರಿ. ಚಹಾನು ಕುಡಿತಿರ್ಬೇಕು ಮತ್ತು ಕಾಫಿನೂ ಕುಡಿತಿರ್ಬೇಕು. ಯಾರ್ಯಾರು ಆಗ್ತಾರ ನೋಡ್ರಿ ಇವಾಗ 5 ಮತ್ತ ಇವ ಚಹಾನು ಕುಡಿತಾನು ಮತ್ತ ಕಾಫಿನೂ ಕುಡಿತಾನ. ತೀತನಿಲ್ಲ. ಹಾಗಾದ್ರೆ ಆನ್ಸರ್ ಯಾವ್ದಾಗ್ತತ್ರಿ? 12 ಐತ್ರಿ ಆನ್ಸರ್. 12 ಬಿ ಆಪ್ಷನ್ ಈಸ್ ರೈಟ್ ಆನ್ಸರ್. ತೀತಿದ್ ನಿಮಗ ಕಾಫಿಯನ್ನು ಮಾತ್ರ ಕುಡಿಯೋರ ಸಂಖ್ಯೆ ಇಲ್ಲಿ ನೋಡ್ರಿ. ಕಾಫಿಯನ್ನು ಮಾತ್ರ ಕುಡಿಯೋರ ಒಟ್ಟು ಸಂಖ್ಯೆ ಸರ್ಕಲ್ ಏನಿತ್ಲ, ಕಾಫಿಯನ್ನು ಮಾತ್ರ ಕುಡಿಯೋರ ಒಟ್ಟು ಸಂಖ್ಯೆ ಇಲ್ಲಿ ನೋಡ್ರಿ. ಇಲ್ಲಿ 15 ಹೊರಗದಾನ, 2 ಹೊರಗದಾನ. ಇವಿಬ್ರು ಏನ್ ಮಾಡ್ತಾರ ಆನ್ಸರ್ ಏನಾಗ್ತದ್ರಿ? ಚಹಾ ಮತ್ತ 2 ಕುಡಿಯುವಂತ ಒಟ್ಟು ಸಂಖ್ಯೆ. ಚಹಾ ಮಾತ್ರ ಕುಡಿಯೋರ ಸಂಖ್ಯೆ ಎಷ್ಟಂತ? 17. ಆನ್ಸರ್ ಎಷ್ಟಾಗ್ತದ್ರಿ? ಕಾಫಿಯನ್ನು ಮಾತ್ರ ಕುಡಿಯೋರ ಒಟ್ಟು ಸಂಖ್ಯೆ ಎಷ್ಟು? 17. ಆನ್ಸರ್ ಐತ್ರಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇನ್ನ ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಇಲ್ಲಿ ಚಾರ್ಟ್ ನೋಡ್ರಿ. ಕ್ವಶನ್ ಏನಪ್ಪ ಅಂತಂದ್ರ, ಈ ಚಿತ್ರ ಏನನ್ನ ಹೇಳತ್ತಂತಂದ್ರ ಸನ್ ರೈಸರ್ಸ್ ಫ್ಯಾನ್ಸ್. ಈಗ ನೀವು ಸನ್ ರೈಸರ್ಸ್ ಹೈದರಾಬಾದ್ ಅಂತ ಗೊತ್ತೈತಿ, ಕ್ರಿಕೆಟ್ ನೋಡ್ತೀರಿ ಏನಿಲ್ಲ. ಇದು ಚಿತ್ರ ಎಲ್ಲ 20, 44, 25, 31, 8, 22 ಏನ್ ತೋರಿಸತಂತ್ರಿ ಸನ್ ರೈಸರ್ಸ್. ಇನ್ನ ಸೆಕೆಂಡ್ ಒನ್ ಏನ್ ಹೇಳತ್ತಿದ? RCB ಫ್ಯಾನ್ಸ್. RCB ಫ್ಯಾನ್ಸ್ ಇದು ಏನ್ ಹೇಳತ್ರಿ ಆಯ್ತಂದ್ರ MI ಫ್ಯಾನ್ಸ್, ಮುಂಬೈ ಇಂಡಿಯನ್ಸ್. ಏನಿಲ್ಲ. ಇನ್ನ ಇದೇನತಿ ಸರ್ಕಲ್ CSK ಫ್ಯಾನ್ಸ್. ಇವ್ರ ಮ್ಯಾಗ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರ ನೋಡ್ತಾ ಹೋಗ್ರಿ. ಇಲ್ಲಿ ನೋಡ್ರಿ, ಒಂದನೇ ಕ್ವಶನ್, ಸನ್ ರೈಸರ್ಸ್, CSK ಮತ್ತು MI ತಂಡಗಳನ್ನು ಬೆಂಬಲಿಸುವವರ ಸಂಖ್ಯೆ ಎಷ್ಟು? ಸನ್ ರೈಸರ್ಸ್ ಆಡ್ಬೇಕು, ಚೇತನಿಲ್ಲ, ಫ್ಯಾನ್ಸ್ ಇರ್ಬೇಕು, ಸನ್ ರೈಸರ್ಸ್ ಫ್ಯಾನ್ಸು ಇರಬೇಕು, ಒಳ್ಳೆ CSK ಫ್ಯಾನ್ಸು ಇರಬೇಕು, ಒಳ್ಳೆ MI ಫ್ಯಾನ್ಸು ಇರ್ಬೇಕು. ಹಾಗಾದ್ರ ಅಂತಾವ್ ಯಾರ ನೋಡ್ರಿ? MI ಫ್ಯಾನ್ಸ್, ಮುಂಬೈ ಇಂಡಿಯನ್ಸ್ ಇರ್ಬೇಕು, ಅವು ಇರ್ಬೇಕು, ಒಳ್ಳೆ CSK ಫ್ಯಾನು ಇರ್ಬೇಕು. ಇಲ್ಲಿ ನೋಡ್ರಿ, ಈ 25 ನೋಡ್ರಿ, ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಅದಾನಿವ, CSK ಫ್ಯಾನು ಅದಾನು, ಸನ್ ರೈಸರ್ಸ್ ಹೈದರಾಬಾದ್ ಫ್ಯಾನು ಅದಾನ. ಹಾಗಾದ್ರೆ ಬೆಂಬಲಿಸುವವರ ಸಂಖ್ಯೆ ಎಷ್ಟ್ರಿ? ಎಲ್ಲಾರಿಗೆ ತಿಳಿತಿದ? ನೆಕ್ಸ್ಟ್ ಕ್ವಶನ್ ಹೋಗ್ಲಿ ನೋಡ್ರಿ. ಈ ಸನ್ ರೈಸರ್ಸ್, CSK ಮತ್ತೆ MI ತಂಡ ಗೊತ್ತಾತ್ ನಿಮ್ಗ? ಆನ್ಸರ್ ಎಷ್ಟ್ರಿ? 25. ಗೊತ್ತಾಗೈತಲ್ಲ? ಇಲ್ಲಿ ನೋಡ್ರಿ, ಈ 25 ಹೆಂಗಂತಂದ್ರ ಇವ ಇದಕ್ಕೂ ಸಪೋರ್ಟ್ ಅದಾನು, ಇದಕ್ಕೂ ಸಪೋರ್ಟ್ ಅದಾನು, CSKಗೂ ಸಪೋರ್ಟ್ ಅದಾನು, MI ಫ್ಯಾನ್ಸ್ಗೂ ಸಪೋರ್ಟ್ ಅದಾನು, ಮತ್ತು ಸನ್ ರೈಸರ್ಸ್ ಹೈದರಾಬಾದ್ಗೂ ಸಪೋರ್ಟ್ ಅದಾನು. ಅದಕ್ಕೆ ಆನ್ಸರ್ ಇಸ್ 25. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೇವಲ CSK ತಂಡವನ್ನು ಬೆಂಬಲಿಸುವವರ ಸಂಖ್ಯೆ ಎಷ್ಟು? ಅವ ಚೆನ್ನೈ ಸೂಪರ್ ಕಿಂಗ್ ಮಾತ್ರ ಬೆಂಬಲ ಮಾಡ್ಬೇಕು, ಉಳಿಕಿದ ಯಾವ ತಂಡನು ಏನ್ ಮಾಡ್ಬಾರ್ದು? ಬೆಂಬಲ ಮಾಡಬಾರದು. ಚೆನ್ನೈ ಸೂಪರ್ ಕಿಂಗ್ ನೋಡ್ರಿ, ತನ್ನ ಪಾಡಿಗೆ ಅದಾನು, 32 ಜನ ಅದಾರು. ಹಲೋ, ಆನ್ಸರ್ ಯಾವ್ದಾಗ್ತದ್ರಿ? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಎಲ್ಲರಿಗೂ ತಿಳಿತಾ? ನೆಕ್ಸ್ಟ್ ಕ್ವಶನ್ ಇದ್ರ ಮ್ಯಾಗ, ಸನ್ ರೈಸರ್ಸ್ ಮತ್ತು MI ತಂಡವನ್ನು ಬೆಂಬಲಿಸುವವರ ಸಂಖ್ಯೆ ಎಷ್ಟು? ಇಲ್ಲಿ ನೋಡ್ರಿ, ಈಗ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಒಳ್ಳೆ ನಿಮ್ ಚಾಟಿ ಕರ್ಕೊಂಡು ಹೋಗ್ತಾನೆ. ಸನ್ ರೈಸರ್ಸ್ ಮತ್ತು MI ತಂಡವನ್ನು ಬೆಂಬಲಿಸುವವರ ಸಂಖ್ಯೆ ಎಷ್ಟು? ಸನ್ ರೈಸರ್ಸ್ ಮಾಡ್ಬೇಕು, MI ಮಾಡ್ಬೇಕು. ಅಂತವ್ರು ಎಷ್ಟು ಜನ ಅದಾರು ಅಂತ ಕ್ವಶನ್ ಕೇಳ್ತಾನ. ತೀತನೇನಿಲ್ಲ? ಇಲ್ಲಿ ನೋಡ್ರಿ, ಸನ್ ರೈಸರ್ಸ್ ಇಲ್ಲ ಐತಿ, MI ಎಲ್ಲ ಐತಿ, ಇಲ್ಲ ಐತಿ. ಇವೆರಡನ್ನು ಬೆಂಬಲಿಸುವವರ ಒಟ್ಟು ಸಂಖ್ಯೆ ಎಷ್ಟು? 30, 31 ಮತ್ತು 8 ಕುಡಿಸಿದ್ರೆ ಎಷ್ಟು ಆಗ್ತತ್ರಿ? ಟೋಟಲ್ ಸಮ್ ಮಾಡ್ರಿ. ಈ 25 ನೋಡ್ರಿ, ಇದಕ್ಕೂ ಸಂಬಂಧ, ಇದಕ್ಕೂ ಸಂಬಂಧ ಏನಿಲ್ಲ. ಈ 31 ಸಂಬಂಧ ಏನಿಲ್ಲ. 25ಕ್ಕೆ 31 ಕುಡಿಸಿರ ಎಷ್ಟ ಆಗ್ತತ್ರಿ? 56. 56. ಈ 8 ನೋಡ್ರಿ, ಇದಕ್ಕೂ ಸಂಬಂಧದಾನು, ಅಲ್ಲಿ ಇದಕ್ಕೂ ಸಂಬಂಧ ಅದ, ಮುಂಬೈ ಫ್ಯಾನ್ಸ್ಗೂ ಸಂಬಂಧ ಅದ. 56ಕ್ಕೆ 8 ಕುಡಿಸಿದ್ರ 64. ಆನ್ಸರ್ ಕಡೆ ಐತ್ಲ ನೋಡ್ರಿ. ಎಷ್ಟನೇ ಕ್ವಶನ್ ಇರ್ಬೋದು ಅದ? 64 ಐತಲ್ಲ? ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಏನಿಲ್ಲ, ಸನ್ ರೈಸರ್ಸ್ ಮತ್ತ MI ತಂಡವನ್ನ ಬೆಂಬಲಿಸುವವರ ಸಂಖ್ಯೆ ಎಷ್ಟಂತ ಕನ್ಫ್ಯೂಸ್ ಇದ್ರೆ ಇನ್ನೊಮ್ಮೆ ಹೇಳ್ಕೊಂಡ್ ಬಂದ್ಬಿಡ್ತಾನೆ ನಿಮ್ಗೆ ಇದನ್ನ. ಇಲ್ಲಿ ನೋಡ್ರಿ, ಹೆಂಗಂತಂದ್ರ ಸನ್ ರೈಸರ್ಸ್ ಮತ್ತ MI ತಂಡವನ್ನು ಎರಡನ್ನು ಏನ್ ಮಾಡ್ಬೇಕಂತವ? ಬೆಂಬಲ ಮಾಡ್ಬೇಕು. ಇಲ್ಲಿ ನೋಡ್ರಿ, ಈ 25 ನೋಡ್ರಿ, ಇವ್ರಿಗೆ ಸಪೋರ್ಟರ್ ಅದಾನು, ಒಳ್ಳೆ ಇವ್ರಿಗೆ ಸಪೋರ್ಟರ್ ಅದಾನು. ತೀತಾ? ಈ 31 ನೋಡ್ರಿ, ಇವ್ರಿಗೆ ಸಪೋರ್ಟರ್ ಅದಾನು, ಇವ್ರಿಗೆ ಸಪೋರ್ಟರ್ ಅದಾನು. ಈ 8 ನೋಡ್ರಿ, ನೀವು RCB ಫ್ಯಾನ್ ಇರುವಲ್ ಖರೆ,
ಆದ್ರ ಮುಂಬೈ ಇಂಡಿಯನ್ಸ್ ಫ್ಯಾನ್ ಅದ, ಹೊಳ್ಳಿ ಮಸ್ತ್ ಸನ್ ರೈಸರ್ಸ್ ಹೈದರಾಬಾದ್ ಫ್ಯಾನ್ ಅದ. ಅದ್ರ ತಗೋಬೇಕಿಲ್ಲ ಅವನ. ಇವ್ರಷ್ಟು ಕೂಡ್ಸಿರಿ ಎಷ್ಟಾಗ್ತತ್ರಿ ಟೋಟಲ್? 64. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ತೀತಲ್ಲ, ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನಿಮ್ಮ ಛೇದಿಸುವ ಆಕೃತಿಗಳ ಮೇಲೆ ಬೇಕಾದಂತ ಕ್ವಶನ್ಸ್ ಬಂದು ಬಿಡಿಸ್ತೀರಿ. 4 ಕ್ವಶನ್ ಪಕ್ಕ ನಿಮ್ಗೆ 100% ಗೊತ್ತಾದವು. ಬಿಡಿಸುವಂತ ಮೆಥಡ್ ಎಲ್ಲ ಗೊತ್ತಾಗೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿಗೆ ನಿಮ್ಮ ಛೇದಿಸುವಂತ ಆಕೃತಿಗಳು NMMS ಎಕ್ಸಾಮ್ ಏನ್ ನಿಮ್ದ ಬುಕ್ ಐತಲ್ಲ, ಗೌರ್ಮೆಂಟ್ ದವ್ರು ಏನು ಬುಕ್ ಎಡಿಷನ್ ಮಾಡಿದಾರಲ್ಲ, ಆ ಬುಕ್ ನಲ್ಲಿ ಇರುವಂತ ಎಲ್ಲಾ ಕ್ವಶನ್ಸ್ ಗಳನ್ನ ಏನ್ ಮಾಡಿದ್ವಿ ಒನ್ಸಗೇನ ಸಾಲ್ವ್ ಮಾಡಿದಾರ. ತಿಳ್ತಿನಲ್ಲೋ? ಇನ್ನೂ ಏನಾರ ಡೌಟ್ ಇದ್ರ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮ್ಗೆ. ತಿಳ್ತಿನಲ್ಲೋ? ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕಲ್ಲ ಆ ರೀತಿ ವಿಡಿಯೋ ನಿಮ್ಗೆ ಏನ್ ಮಾಡ್ತೀವಿ ಮಾಡಿ ಹಾಕ್ತೇವೆ. ತಿಳ್ತಿನಲ್ಲೋ? ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆನಂದ್ ಸರ್, SH ಫೌಂಡೇಶನ್ ಇಂದ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಲ್ಲ, SH ಫೌಂಡೇಶನ್ ಗೋನ್ಕೋಪ್ ಯೂಟ್ಯೂಬ್ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಆಗ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ಅತಿ ಪೂರಕವಾಗಿ ಹೆಲ್ಪ್ ಆಗುವಂತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಯೂಟ್ಯೂಬ್ ಚಾನಲ್ ಐತೆ ನಮ್ದು. ಅದರ ಹೆಸರು ಏನಪ್ಪಾ ಅಂದ್ರೆ SH ಫೌಂಡೇಶನ್ ಗೋನ್ಕೋಪ್. ನಿಮಗಿಲ್ಲೇ ವಿಡಿಯೋಸ್ ಒಳಗೆ ಹೋದಾಗ ನಿಮ್ಗೆ ಸಾಕಷ್ಟು ವಿಡಿಯೋಗಳು ಸಿಗ್ತಾವೆ. ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗುವಂತ SSC ಆಗಿರ್ಬೋದು, ಮತ್ತ NMMS ಕ್ಲಾಸ್ ಆಗಿರ್ಬೋದು, ನವೋದಯ ಕ್ಲಾಸ್ ಆಗಿರ್ಬೋದು, ಈಸಿ ಟ್ರಿಕ್ ಮುಖಾಂತರ ನಿಮ್ಗೆ ಅತಿ ಸುಲಭವಾಗಿ ತಿಳ್ಕೊಳ್ಳುವಂತ ಒಂದು ಕ್ಲಾಸಸ್ ಅನ್ನು ಮಾಡಿದೀವಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.